1 ಅವರಿಗೇನೆ 500 ರೂಪಾಯಿ ಮಾಡಿದ್ದೀನಿ ನೋಡಿ. ಆರ್ಡರ್ಗಳು ಮಾತ್ರ ಸಖತ್ ಕೊಡ್ತಾ ಇದ್ದಾನೆ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇದ್ದಾನೆ ನೋಡಿ. ಮೊದಲು ನಾಡೆ ಬರ್ತಾ ಇದೆ ಅಂದ್ರೆ 100 ರೂಪೀಸ್ ತೋರಿಸ್ತಾ ಇದ್ದಾನೆ ನೋಡಿ. ಪಿಕಪ್ ಬಂದು 1 ಕಿಲೋಮೀಟರ್, ಡ್ರಾಪ್ ಬಂದು 1.5 ಕಿಲೋಮೀಟರ್ ಇದೆ. ಯಾರು ಆನೆಯ ಗಾಡಿ ಅಡ್ಡ ಹಾಕ್ಬಿಟ್ಟಿದ್ದಾನೆ. ಏನ್ ಮಾಡೋದು, ಸ್ವಲ್ಪ ಮುಂದೆ ತಿಳ್ಳೋಣ. ಕಸ್ಟಮರ್ ಫುಡ್ ಬಿಸಿ ಆರೋಗುತ್ತೆ ಅಂತ ಹೇಳಿ ಫಾಸ್ಟ್ ಆಗಿ ತಗೊಂಡೋಗಿ ಡೆಲಿವರಿ ಮಾಡೋ ನಮಗೆ ಲಾಸ್ಟ್ಗೆ ಸಿಗೋದೆ ಈ ತರ ಒಣಗೋಗಿರೋ ಮುದ್ದೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಿಗ್ಗಿ ಮಾಡೋಣ ಅಂತ ಬೆಂಗಳೂರಿಗೆ ಬನ್ನಿ. ಅಂದರೆ ಒಂದು ವೀಕ್ ಡೇಯಲ್ಲಿ ಸ್ವಿಗ್ಗಿಲಿ ಯಾವ ಥರ ಅರ್ನಿಂಗ್ ಆಗುತ್ತೆ ಏನು ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಣ. ಅಂದರೆ ಇವತ್ತು 10 ಗಂಟೆಯಿಂದ 10 ಗಂಟೆವರೆಗೂ ಮಾಡೋಣ ಅಂತ ಅಂದ್ಕೊಂಡಿನಿ. ಟೋಟಲಾಗಿ ಒಂದು 12 ಅವರ್ಸ್ ಡ್ಯೂಟಿ ಆಗುತ್ತೆ. 12 ಅವರ್ಸಲ್ಲಿ ನಾವು ಸ್ವಿಗ್ಗಿಲಿ ವೀಕ್ ಡೇಲಿ ಎಷ್ಟು ಅರ್ನ್ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ಝೋನ್ ಒಳಗಡೆ ಬಂದಿದ್ದೀನಿ. ಅಂದರೆ ಸ್ವಿಗ್ಗಿ ಡೆಲಿವರಿ ಆ್ಯಪ್ ಓಪನ್ ಮಾಡ್ತೀನಿ. ಅಂದರೆ ಇನ್ಸೆಂಟಿವ್ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ 75 ಎಕ್ಸ್ಟ್ರಾ ಪರ್ ಆರ್ಡರ್ ಅಂತ ಕೊಡ್ತಾ ಇದ್ದಾನೆ ನೋಡಿ. ಲೈವ್ ಬೇರೆ ಇದೆ. ಜೊತೆಯಲ್ಲಿ ಮೆಸೇಜ್ ಸೆಂಟರಲ್ಲಿ ನೀಟಾಗಿ ಯಾವುದೋ ಮೆಸೇಜ್ಗಳು ಬರ್ತಾ ಇಲ್ಲ. ಅಂದರೆ ಯಾವ್ಯಾವ ಇನ್ಸೆಂಟಿವ್ ಇದೆ ಏನು ಅನ್ನೋದೆಲ್ಲ ನೀಟಾಗಿ ಇವಾಗ ತಿಳಿಸ್ಕೊಡ್ತಾರೆ ಸ್ವಿಗ್ಗಿಲಿ. ನೋಡಿ ಮೆಸೇಜ್ ಬಂದು ಆದರೆ ಎಷ್ಟೊಂದು ದಿನ ಆಗ್ಬಿಟ್ಟಿದೆ, ನೀಟಾಗಿ ಕರೆಕ್ಟಾಗಿ ತೋರಿಸ್ತಾ ಇಲ್ಲ ಯಾವ ಥರ ಇನ್ಸೆಂಟಿವ್ ನಡೀತಾ ಇದೆ ಏನು ಅಂತ. ಮುಂಚೆ ಮೊದಲು ಅಂದರೆ ನಾಳೆ ಇನ್ಸೆಂಟಿವ್ನ ಇವತ್ತು ಸಂಜೆ 7 ಗಂಟೆಗೆ ತಿಳಿಸ್ಬಿಡೋಣ. ಬಟ್ ಇವಾಗ ಯಾಕೆ ತಿಳಿಸ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ನೋಟಿಫಿಕೇಶನ್ಗಳಲ್ಲೂ ಅಷ್ಟೇ ನೀಟಾಗಿ ಏನೋ ನೋಟಿಫಿಕೇಶನ್ಗಳು ಬರ್ತಾ ಇಲ್ಲ. ಬನ್ನಿ ಇವಾಗ ಶಿಫ್ಟ್ ಬುಕ್ ಮಾಡ್ಕೊಂಡು ಆನ್ಲೈನ್ಗೆ ಹೋಗೋಣ. ಅಂದರೆ ನೋಡಿ ಇದು ಮತ್ತು 12 ಗಂಟೆಯಿಂದ 4ರಿಂದ 5 7:15 ಎಲ್ಲ ಬುಕ್ ಮಾಡ್ಕೊಂಡಿನಿ. ಅಂದರೆ ಇವಾಗ ಟೈಮ್ ಬಂದು 10 ಕಾಲಾಗಿದೆ. ಅಂದರೆ ನೈಟ್ 10 ಗಂಟೆವರೆಗೂ ಡ್ಯೂಟಿ ಮಾಡಿ ನೋಡೋಣ. ಬುಕ್ ಮಾಡ್ತೀನಿ ನೋಡಿ. ಬುಕ್ ಆಯಿತು. ಇವಾಗ ಹೋಗಿ ಲಾಗಿನ್ ಹೋಗೋಣ. ಬನ್ನಿ ಗೋ ಲಾಗಿನ್ ಸ್ಟಾರ್ಟ್ ಅರ್ನಿಂಗ್ ನೋಡಿ. ಲಾಗಿನ್ ಕೂಡ ಹೋಗಿದೆ. ಅಂದರೆ ಫಸ್ಟ್ನೇ ಆರ್ಡರ್ ಬಂದಾಗ ಗೊತ್ತಾಗುತ್ತೆ ಅಂದರೆ ಅಮೌಂಟ್ ಎಷ್ಟು ಕೊಡ್ತಾ ಇದ್ದೇನೆ ಅಂತ. ಬನ್ನಿ ನೋಡೋಣ. ಫಸ್ಟ್ನೇ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ. ಫಸ್ಟ್ನೇ ಆರ್ಡರ್ ಬರ್ತಿದ್ದಂಗೆ ಆ ಆರ್ಡರ್ನ ಡೆಲಿವರ್ ಮಾಡ್ತಿದ್ದಂಗೆ ಗೊತ್ತಾಗುತ್ತೆ ಯಾವ ಥರ ಇನ್ಸೆಂಟಿವ್ ಬರ್ತಾ ಇದೆ ಏನು ಅನ್ನೋದೆಲ್ಲ. ಬಟ್ ಅವ್ನು ತೋರಿಸ್ತಾ ಇರೋದು 75 ಎಕ್ಸ್ಟ್ರಾ ಕೊಡ್ತೀನಿ ಆರ್ಡ್ರಿಗೆ ಅಂತ ತೋರಿಸ್ತಾ ಇದ್ದಾನೆ. ಬನ್ನಿ ಚೆಕ್ ಮಾಡೋಣ. ನೋಡಿ ಮೊದಲು ಆರ್ಡರ್ ಬರ್ತಾ ಇದೆ ಅಂದರೆ 100 ರೂಪೀಸ್ ತೋರಿಸ್ತಾ ಇದ್ದಾನೆ ನೋಡಿ. ಪಿಕಪ್ ಬಂದು 1 ಕಿಲೋಮೀಟರ್, ಡ್ರಾಪ್ ಬಂದು 1.5 ಕಿಲೋಮೀಟರ್ ಇದೆ. ಆರ್ಡರ್ನ ಕನ್ಫರ್ಮ್ ಮಾಡೋಣ ನೋಡಿ. ಕನ್ಫರ್ಮ್ ಆರ್ಡರ್ ಕೊಟ್ಟೆ. ಉಡುಪಿ ಗಾರ್ಡನಿಂದ ಪಿಕಪ್ ಇರೋದು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಅಂದರೆ ಸರ್ಚ್ ಕೊಡ್ತಾ ಇದ್ದಾನೆ ಅಂದರೆ 75 ರೂಪಾಯಿ ಕೊಡ್ತಾ ಇದ್ದಾನೆ. ಬಟ್ ಎಷ್ಟೊತ್ತರೆಗೂ ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ. ಅಂದರೆ ಜೊತೆಯಲ್ಲಿ ಕಂಡೀಷನ್ಸ್ಗಳು ಯಾವುದು ತೋರಿಸ್ತಾ ಇಲ್ಲ. ಅಂದರೆ ಕಂಡೀಷನ್ಗಳು ತೋರಿಸಿದ್ರೆ ಈ ಥರ ಕಂಡೀಷನ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಯಾವುದೇ ಆದ ಕಂಡೀಷನ್ ತೋರಿಸ್ತಾ ಇಲ್ಲ. ಬಟ್ ಸರ್ಚ್ ಮಾತ್ರ ತೋರಿಸ್ತಾ ಇದ್ದಾನೆ. ಅಂದರೆ ಕಂಡೀಷನ್ ಯಾವ ಇಲ್ಲ ಅಂತ ಅನಿಸುತ್ತೆ. ಬನ್ನಿ ಹೋಗಿದ್ದನ್ನ ಪಿಕ್ ಮಾಡಿ ಡ್ರಾಪ್ ಮಾಡೋಣ ನೋಡಿ. ಲೊಕೇಶನ್ ಹತ್ರ ಬಂದೆ. ಇವಾಗ ರೀಚ್ ಕೊಟ್ಬಿಟ್ಟು ಒಳಗಡೆ ಹೋಗಿ ಪಿಕಪ್ ಮಾಡೋಣ. ಅಂದರೆ ಆರ್ಡರ್ ರೆಡಿ ಇದೆಯೋ ಇಲ್ಲ ಅನ್ನೋದು ನೋಡೋಣ. ರೀಚ್ ಪಿಕಪ್ ಲೊಕೇಶನ್ ಕೊಟ್ಟೆ, ಕನ್ಫರ್ಮ್ ಕೊಟ್ಟೆ. ಸೆಲ್ಫಿ ಕೇಳ್ತಾ ಇದೆ, ಸೆಲ್ಫಿಗೆ ಹೋಗೋಣ. ಕನ್ಫರ್ಮ್ ಅಪ್ಲೋಡ್ ಕೊಟ್ಟೆ ನೋಡಿ. ಇವಾಗ ಆರ್ಡರ್ ಕೂಡ ರೆಡಿ ಇದೆ. ಬನ್ನಿ ಇವಾಗ ಪಿಕ್ ಮಾಡೋಣ. $7946 ನೋಡಿ. ಆರ್ಡರ್ನ ಪಿಕಪ್ ಮಾಡಿದೆ. ಪಿಕಪ್ ಕಂಪ್ಲೀಟ್ ಮಾಡೋಣ. ವೆರಿಫೈ ಮಾಡ್ಬೇಕು ಆರ್ಡರ್ನ ವೆರಿಫೈ ಮಾಡೋಣ. ನೋಡಿ ಸಬ್ಮಿಟ್ ಮಾಡಿದೆ. ಪಿಕಪ್ ಕಂಪ್ಲೀಟ್ ಕೊಟ್ಟೆ. ಕಸ್ಟಮರ್ ಲೊಕೇಶನ್ ಎಷ್ಟಿದೆ ಗೊತ್ತಾ? .9 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬನ್ನಿ ಹೋಗೋಣ. ಗೈಸ್ ನೋಡಿ ಮೊದಲನೇ ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ರೀಚ್ ಡೆಲಿವರಿ ಲೊಕೇಶನ್ ಕೊಡ್ತೀನಿ. ಬನ್ನಿ ಇಲ್ಲೇ ಹೋಗಿ ಡೆಲಿವರ್ ಮಾಡೋಣ. ಅಂದರೆ ಅಪಾರ್ಟ್ಮೆಂಟಲ್ಲಿ ಫಸ್ಟ್ನೇ ಆರ್ಡರ್ ಡ್ರಾಪ್ ಬಂದು ನೋಡಿ. ಮೊದಲನೇ ಆರ್ಡರ್ನ ಹೋಗಿ ಕೊಟ್ಟು ಬಂದೆ. ಅಂದರೆ ಎಷ್ಟೊಂದು ಅಪಾರ್ಟ್ಮೆಂಟ್ ಒಳಗಡೆ ಹೆಲ್ಮೆಟ್ ಅಲ್ಲೋ ಇರಲ್ಲ. ಸೊ ಅದರಿಂದಾಗಿ ಹೆಲ್ಮೆಟ್ ಬಿಚ್ಚಿ ಕೈ ಹಿಡ್ಕೊಂಡೋಗಿದೆ. ಡೆಲಿವರ್ ಕಂಪ್ಲೀಟ್ ಕೊಡ್ತೀನಿ ನೋಡಿ. ಕನ್ಫರ್ಮ್. ಹೆಲ್ಮೆಟ್ ಬೇಡಪ್ಪ, ಇನ್ನೊಂದು ಹತ್ರ ಇದೆ ನೋಡಿ. 100 ರೂಪೀಸ್ ಕೊಟ್ಟ. ಅಂದರೆ ಸರ್ಜ್ ಬಂದು 75 ರೂಪೀಸ್ ಕೊಟ್ಟಿದ್ದಾರೆ. ಇವು ಡೀಟೇಲ್ಸ್ ಕೊಡೋಣ ನೋಡಿರಿ. ಆರ್ಡರ್ ರನ್ನಿಂಗ್ ಬಂದು 25 ರೂಪಾಯಿ. ಯಾರಿಗೂ ಇವರು ತಗೋ ಒಂದು ಗಾಡಿ ನಿಂಗೆ ಅಡ್ಡ ಹಾಕಿದ್ದಾರೆ ನೋಡಿ. ಇನ್ನೊಂದು ಆರ್ಡರ್ ಕೂಡ ಬರ್ತಾ ಇದೆ. ಅದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ನೋಡಿ ಇದು ಅಷ್ಟೇ ಚಿಕ್ಕ ಆರ್ಡ್ರೆ.
ಪಿಕಪ್ ಬಂದು 1.5 ಕಿಲೋಮೀಟ್ರ್, ಡ್ರಾಪ್ 1.5 ಕಿಲೋಮೀಟ್ರ್ ಇದೆ. ಅಕ್ಸೆಪ್ಟ್ ಮಾಡೋಣ ನೋಡಿ, ಕನ್ಫರ್ಮ್ ಕೊಟ್ಟೆ. ಫ್ರೋಝನ್ ಬಾಟಲಲ್ಲಿ ಬನ್ನಿ ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಯಾರು ಆನೆಯ ಗಾಡಿ ಅಡ್ಡ ಹಾಕ್ಬಿಟ್ಟಿದ್ದಾನೆ, ಏನು ಮಾಡೋದು? ಸ್ವಲ್ಪ ಮುಂದೆ ತೆಳ್ಳೋಣ. ಎಷ್ಟೊಂದು ಐಟಮ್ ಇದೆ ಬಿದ್ದಿರೋದು ನೋಡಿ. ಯಾರೋ ಝೊಮ್ಯಾಟೋದವ್ರದ್ದು ಟಿ ಶರ್ಟ್ ಬ್ಯಾಗ್ ಬುಕ್ ಮಾಡಿದ್ದಾರೆ, ಬಂದಿದೆ. ಗೈಸ್ ನೋಡಿ, 2ನೇ ಪಿಕಪ್ ಹತ್ರನೂ ಬಂದೆ. ಅಂದರೆ ಆರ್ಡರ್ ಕೂಡ ರೆಡಿ ಇದೆ. ಏನಕ್ಕೆ ಅಂದರೆ ನನಗೆ ನೋಟಿಫಿಕೇಶನ್ ಬಂತು ಆರ್ಡರ್ ರೆಡಿ ಇರೋದು. ಬನ್ನಿ ಹೋಗಿ ಪಿಕ್ ಮಾಡೋಣ. ರೀಚೆಡ್ ಪಿಕಪ್ ಲೊಕೇಶನ್ ಕೊಟ್ಟೆ. ಕನ್ಫರ್ಮ್ ಅಣ್ಣ 0915. ಗೈಸ್ ನೋಡಿ, ಆರ್ಡರ್ ವೆರಿಫೈ ಮಾಡ್ಬಿಟ್ಟು ಪಿಕಪ್ ಮಾಡೋಣ. ಕೊಟ್ಟೆ, ಪಿಕಪ್ ಕಂಪ್ಲೀಟ್ ಕೊಟ್ಟೆ. ಕಸ್ಟಮರ್ ಲೊಕೇಶನ್ ಎಲ್ಲಪ್ಪ ಇದೆ ನೋಡಿ. ಡ್ರಾಪ್ ಮಾಡಿದೆ. ಇವಾಗ ಆಲ್ರೆಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಅಂದರೆ 2 ಡ್ರಾಪ್ ಮಾಡಿನ ಅಲ್ಲೇ ಆರ್ಡರ್ ಬರ್ತಾ ಇದೆ. ಕನ್ಫರ್ಮ್ ಮಾಡೋಣ ಅದನ್ನು ಕೂಡ. ಅಂದರೆ ಇದು ಕೂಡ ಹತ್ರದಲ್ಲೇ ಇದೆ ಆರ್ಡ್ರು. ಬೇಗ ಹೋಗಿ ಪಿಕಪ್ ಮಾಡಿ ಇದನ್ನು ಕೂಡ ಡ್ರಾಪ್ ಮಾಡೋಣ. ಅಂದರೆ ಬೇಸ್ ಪೇ ಬಂದ್ಬಿಟ್ಟು ಆರ್ಡರಿಗೆ 25 ರೂಪಾಯಿ ಕೊಡ್ತಾ ಇದ್ದೇನೆ. ಜೊತೆಯಲ್ಲಿ ಸರ್ಜ್ ಬಂದು 75 ರೂಪಾಯಿ ಕೊಡ್ತಾ ಇದ್ದೇನೆ. ಅಂದರೆ ಒಂದು ದಿನ ಫುಲ್ ಇರುತ್ತೆ ಇದು ಸರ್ಜ್ ಅಂತ ಅನಿಸುತ್ತೆ. ನೋಡೋಣ ಬನ್ನಿ ಟೋಟಲ್ ಆಗಿ ಎಷ್ಟು ಅರ್ನಿಂಗ್ ಆಗುತ್ತೆ ಇವತ್ತು ಅಂತ. ಇದೇ ಥರ ಸರ್ಜ್ ಇದ್ರಂತೂ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಎಷ್ಟಾಗುತ್ತೆ ಅಂತ. ಗೈಸ್ ನೋಡಿ, ಮತ್ತೊಂದು ಆರ್ಡರ್ ಕೂಡ ಬಂದಿದೆ. ವಾಕ್ಚೌವಿಂದ ಬಂದಿದೆ. ಬಟ್ ಅದು ಆರ್ಡರ್ ಇನ್ನೂ ರೆಡಿ ಇಲ್ಲ. ಅದಕ್ಕೋಸ್ಕರ ಇಲ್ಲೇ ಆಚೆ ಕಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಬಿಸ್ತಿದೆ. ಸೊ ಅದರಿಂದಾಗಿ ಬನ್ನಿ ಒಳಗಡೆ ಹೋಗಿ ಕೂತ್ಕೋಣ. ಹೆಲ್ಮೆಟ್ ತೊಗೊಳೋಣ. ಒಂದೊಂದ್ಸತಿ ಹೆಲ್ಮೆಟ್ ಯಾರನ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ. DN ಪ್ಲಾಜಾ ಅಪಾರ್ಟ್ಮೆಂಟ್ ಥರ ಇದೆಯಲ್ಲ. ಹೌದಾ, ಅದೇ ಬ್ಯಾರಿಗೇಟ್ ಹಾಕಿದಾರಲ್ಲ. ಹಾಂ ಓಕೆ ಮೇಡಮ್. ವೆಲ್ಕಮ್ ಮೇಡಮ್. ನೋಡಿ ಡೆಲಿವರ್ ಕಂಪ್ಲೀಟ್ ಕೊಡ್ತೀನಿ. ಅಮೌಂಟ್ ಎಷ್ಟು ಕೊಟ್ಟ ಅನ್ನೋದು ನೋಡೋಣ. 100 ರೂಪೀಸ್ ಕೊಟ್ಟಿದ್ದಾರೆ. ಅಂದರೆ ಜಾಸ್ತಿ ಬರಬೇಕಾಯ್ತು. ಏನಕ್ಕೆ ಅಂದರೆ 5 ಕಿಲೋಮೀಟರ್ಸ್ ಬಂದಿದ್ದೀನಿ. ಅಂದರೆ 5.2 ಕಿಲೋಮೀಟರ್ಸ್ ಇತ್ತು ತೋರಿಸೋದು. ಬಟ್ ಕಮ್ಮಿ ಕೊಟ್ಟಿದ್ದೀನಲ್ಲ. ಅಂದರೆ ಯಾವ ಥರ ಕೊಡ್ತಾಯಿದ್ದಾನೆ ಅಂತ ಗೊತ್ತಿಲ್ಲ. ಅಂದರೆ ಎಷ್ಟು ಕಿಲೋಮೀಟರ್ ಹೋದ್ರೂ ಬರೀ 25 ರೂಪಾಯಿ, ಜೊತೆಗೆ 75 ರೂಪಾಯಿ ಸರ್ಜು, ಆ ರೀತಿ ಏನಾದ್ರು ಕೊಡ್ತಾ ಇದ್ದಾನ ನೋಡೋಣ ಬನ್ನಿ. ಅಂದರೆ ಇನ್ನೊಂದು ಯಾವ್ದಾದ್ರು ಲಾಂಗ್ ಆರ್ಡ್ರ್ ಬಂದರೆ ಅವಾಗ ಡೌಟು ಕ್ಲಿಯರ್ ಆಗುತ್ತೆ. ಇವಾಗ ನೋಡಿದ್ರೆ ಸ್ವಲ್ಪ ಜಾಸ್ತಿ ಕೊಡಬೇಕಾಯ್ತು. 5 ಕಿಲೋಮೀಟ್ರ್ ಬಂದಿದ್ದೀನಿ ಅಂದರೆ ಆರ್ಡ್ರ್ ಪೇ ಬಂದು 30 ರೂಪಾಯಿ ಕೊಡಬೇಕಾಯ್ತು. ಬಟ್ 25 ರೂಪಾಯಿ ಕೊಟ್ಟಿದ್ದಾನೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಆರ್ಡ್ರ್ ಪೇ ಫಿಕ್ಸ್ ಮಾಡಿದ್ದಾನೆ ಅಂತ ಅನಿಸುತ್ತೆ. 25 ರೂಪಾಯಿ ಜೊತೆಗೆ 75 ರೂಪಾಯಿ ಸರ್ಜು. ಅಂದರೆ ಪ್ರತಿಯೊಂದು ಆರ್ಡರಿಗೂ 100 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ನೋಡೋಣ. ಗೈಸ್ ಟೈಮ್ ನೋಡಿ, ಇವಾಗ ಕರೆಕ್ಟಾಗಿ 4 ಗಂಟೆ ಆಗಿದೆ. ಅಂದರೆ ನೋಡಿ, ಹೆಲ್ಮೆಟ್ ಹಾಕೊಂಡು ತಲೆಲ್ಲ ಒದ್ದೆ ಆಗ್ಬಿಟ್ಟು ಫುಲ್ಲು ನೆಂದ್ಬಿಟ್ಟಿದೆ. ಜೊತೆಯಲ್ಲಿ ಊಟ ಮಾಡೋಣ ಅಂತ ನಿನ್ಸೀನಿ ಇವಾಗ 4 ಗಂಟೆಗೆ. ಅಂದರೆ 4 ಗಂಟೆ ಅಷ್ಟೊತ್ತಿಗೆ ಆರ್ಡ್ರ್ ರನ್ನಿಂಗ್ ಬಂದು 1500 ರೂಪಾಯಿ ಮಾಡಿದ್ದೀನಿ. ಅಂದರೆ ಇನ್ನೂ ನೈಟ್ 10 ಗಂಟೆ ಅಷ್ಟೊತ್ತವರೆಗೂ ಎಷ್ಟಾಗುತ್ತೆ ಅನ್ನೋದು ನೋಡೋಣ. ಅಂದರೆ ಸಕ್ಕ ತೊಟ್ಟೆ ಬೇರೆ ಹಸಿತೈತೆ, ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ. ಎಷ್ಟು ನೀರು ಕುಡಿದ್ರು ಸಾಕಾಗ್ತಾಯಿಲ್ಲ. ಅಂದರೆ ತಗೊಂಡಾಗ ಕೋಲ್ಡ್ ನೀರು ಇರುತ್ತೆ. 1 ಅವರ್ 1.5 ಅವರ್ ಹೋಗ್ತಿದ್ದಂಗೆ ಬಿಸಿನೀರು ಆಗ್ಬಿಟ್ಟಿರುತ್ತೆ ಬ್ಯಾಗಲ್ಲೇನದು. ಸೊ ಬನ್ನಿ ಇವಾಗ ಹೋಗಿ ಊಟ ಮಾಡ್ಕೊಂಡು ತಿರ್ಗಾ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಕಸ್ಟಮರ್ ಫುಡ್ಡು ಬಿಸಿ ಆರೋಗುತ್ತೆ ಅಂತ ಹೇಳಿ ಫಾಸ್ಟಾಗಿ ತಗೊಂಡೋಗಿ ಡೆಲಿವರಿ ಮಾಡೋ ನಮಗೆ ಲಾಸ್ಟಿಗೆ ಸಿಗೋದೇ ಈ ಥರ ಒಣಗೋಗಿರೋ ಮುದ್ದೆ. ಅಂದರೆ ಹೋಟ್ಲವ್ರದ್ದೇನು ತಪ್ಪಿಲ್ಲ, ಲೇಟಾಗಿ ಬಂದಿರೋ ನಮ್ಮದೇ ತಪ್ಪು. ಆಲ್ರೆಡಿ ಟೈಮ್ 4 ಗಂಟೆ ಆಗಿದೆ. ಸೊ ಮುದ್ದೆ ಎಲ್ಲ ಆರ್ಕೊಂಡೋಗಿದೆ, ಏನು ಮಾಡೋಕ್ಕಾಗಲ್ಲ. ಅದನ್ನೇ ಊಟ ಮಾಡಿದೆ. ಜೊತೆಯಲ್ಲಿ ಒಂದು ಹಾಫ್ ರೈಸ್ ಹೇಳ್ಬಿಟ್ಟು ಹಾಫ್ ರೈಸು ಮತ್ತು ರಸಮು ಊಟ ಮಾಡಿ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಗೈಸ್ ಇನ್ನೊಂದು ಆರ್ಡರ್ ಬಂದಿತ್ತು. ಆರ್ಡರ್ನು ಕೂಡ ಕಂಪ್ಲೀಟ್ ಮಾಡಿದೆ. ಅಂದರೆ ಮಲ್ಟಿ ಆರ್ಡರ್ ಬಂದಿರೋದು ನೋಡಿ. ಎಷ್ಟು ರೂಪಾಯಿ ಕೊಟ್ಟಂತ 100 ರೂಪಾಯಿ ಕೊಡ್ತಾನೆ.
ಅಂದರೆ ಅವಾಗಲೇ ನಾನು ಊಟ ಮಾಡ್ಬೇಕಾದ್ರೆ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೆ 1500 ರೂಪಾಯಿ ಮಾಡಿದೆ ಅಂತ. ಬಟ್ ನೋಡಿ ಟೈಮ್ ಇವಾಗ 5:10 ಅಷ್ಟೇ. 1 ಅವರಿಗೇನೆ 500 ರೂಪಾಯಿ ಮಾಡಿದ್ದೀನಿ. ನೋಡಿ ಆರ್ಡ್ರುಗಳು ಮಾತ್ರ ಸಖತ್ತಾಗಿ ಕೊಡ್ತಾ ಇದ್ದಾನೆ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಾ ಇದ್ದಾನೆ. ಲಾಗಿನ್ ಅವರ್ ನೋಡಿ 7 ಅವರಿಗೇನೆ ಆಲ್ರೆಡಿ 2000 ಕಂಪ್ಲೀಟ್ ಆಗ್ಬಿಟ್ಟಿದೆ. ಅಂದರೆ ನಾನು ಟಾರ್ಗೆಟೇ 2000 ಇಟ್ಕೊಂಡಿದ್ದೆ. ಒಂದು 2000 ಆಗ್ಬೋದು ಇವತ್ತು ಅಂತ. ಏನಕ್ಕೆ ಅಂದರೆ ಇವತ್ತು ವೀಕ್ ಡೇ ಅಲ್ವಾ, ಗುರುವಾರ ಇವತ್ತು ನಾನು ಡ್ಯೂಟಿ ಮಾಡ್ತಾ ಇರೋದು. ಸೊ ಅದರಿಂದಾಗಿ ಒಂದು 2000 ಆಗೋದು ಹೆಚ್ಚೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆಲ್ರೆಡಿ ಈಗ 2000 ಆಗ್ಬಿಟ್ಟಿದೆ. ಇನ್ನೊಂದು 5 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಒಂದು 2500 ಆಗುತ್ತೆ. ಅದಾದ್ಮೇಲಿಂದ ಸೀದಾ ಮನೆಗೆ ಹೋಗೋಣ. ಅಂದರೆ 5 ಆರ್ಡ್ರು ಆರಾಮಾಗಿ ಆಗುತ್ತೆ. ಇನ್ನೊಂದು 5 ಆರ್ಡ್ರು ಇಲ್ಲಾಂದ್ರೆ 6 ಆರ್ಡ್ರ್ ಮಾಡ್ಕೊಂಡ್ರೆ ಒಂದು 2600 ರೂಪಾಯಿವರೆಗೂ ಆಗುತ್ತೆ. ಅಷ್ಟು ಮಾಡಿಬಿಟ್ಟು ಮನೆಗೆ ಹೋಗೋಣ. ಅಂದರೆ ನೋಡೋಣ, 10 ಗಂಟೆವರೆಗೂ ಮಾಡ್ತೀನಿ. 10 ಗಂಟೆವರೆಗೂ ಎಷ್ಟಾಗುತ್ತೆ ಅಂತ ನೋಡೋಣ. ಅಂದರೆ ಆರ್ಡ್ರ್ ಮಾತ್ರ ಸಗದ ಕೊಡ್ತದೆ ನೋಡ್ರಿ. ಹೇಳಿವ 1 ಗಂಟೆಗೆ ಏನಿಲ್ಲ ಅಂದರೂ 5 ಆರ್ಡರ್ ಕಂಪ್ಲೀಟ್ ಮಾಡಿಸ್ತಾ 5 ಆರ್ಡ್ರಿಗೆ 500 ರೂಪಾಯಿ ಆಗೋಯ್ತು. ಅಂದರೆ 2 ಮಲ್ಟಿ ಆರ್ಡ್ರು ಜೊತೆಯಲ್ಲಿ ಒಂದೇ ಒಂದು ಸಿಂಗಲ್ ಆರ್ಡ್ರ್ ಕೊಟ್ಟ. ಒಟ್ಟು 5 ಆರ್ಡ್ರ್ ಕಂಪ್ಲೀಟ್ ಆಯಿತು. 500 ರೂಪೀಸ್ ಆಯಿತು. ವಾಟರ್ ಬಾಟ್ಲ್ ಖಾಲಿ ಆಗಿದೆ. ಒಂದು ಮೌಂಟೇನ್ ಡ್ಯೂ ತೊಗೊಂಡಿನಿ. ಇವಾಗ ಮೌಂಟೇನ್ ಡ್ಯೂ ಕುಡಿದ್ಬಿಟ್ಟು ಭಯದ ಮುಂದೆ ಜಯವಿದೆ ಅಂತ. ನೆಕ್ಸ್ಟ್ ಇನ್ನೊಂದು 5 ಆರ್ಡ್ರ್ 6 ಆರ್ಡ್ರ್ ಮಾಡೋಣ. ನಿಧಾನಕ್ಕೆ ಮಾಡ್ತೀನಿ. ಫುಲ್ ಟೆನ್ಷನ್ ತೊಗೊಂಡು ಏನು ಮಾಡಲ್ಲ. ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ. ಯಾಕಂದರೆ ಯಾವುದೇ ಆದಂಥ ಕಂಡೀಷನ್ ಇಲ್ಲ. ಇಷ್ಟೇ ಲಾಗಿನ್ ಅವರ್ ಇರಬೇಕು ಅಂತ ಏನಿಲ್ಲ. ನಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡ್ಕೊಂಡು ಹೋಗ್ಬೋದು. ಇವಾಗ ಬೇಕು ಅಂದ್ರೆ ಇವಾಗ ಹೋಗ್ಬೋದು. ಬಟ್ ಇನ್ನೊಂದು 5 ಆರ್ಡ್ರು ಇಲ್ಲ 6 ಆರ್ಡ್ರ್ ಮಾಡೋಣ. ಫಸ್ಟ್ ಮೌಂಟೇನ್ ಡ್ಯೂ ಕುಡಿದ್ಬಿಟ್ಟು ಆಮೇಲೆ ಹೋಗ್ತೀನಿ. ಮೊಬೈಲ್ ಚಾರ್ಜ್ ಇಲ್ಲ, ಚಾರ್ಜ್ ಆಗಲಿ. ನೋಡಿ ಇಲ್ಲೇ ನಿಂತ್ಕೊಂಡು ಮೌಂಟೇನ್ ಡ್ಯೂ ಕುಡಿತಾ ಇದೆ. ಅಷ್ಟರಲ್ಲಿ ಆಲೆ ಇನ್ನೂ ಒಂದು ಆರ್ಡರ್ ಕೂಡ ಕೊಟ್ಬಿಟ್ಟಿದ್ದಾನೆ. ಬನ್ನಿ ಇವಾಗ ಅದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನ್ಯಾಚುರಲ್ ಐಸ್ ಕ್ರೀಮ್ 80 ಫೀಟ್ ರೋಡಲ್ಲಿ ಇರೋದು. ಬನ್ನಿ ಇವಾಗ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಓ ಸ್ಟ್ಯಾಂಡೇ ತೆಗ್ದಿಲ್ಲ. ಸ್ಟ್ಯಾಂಡ್ ತಗೊಂಡು ಇವಾಗ ನೋಡಿ ಲಾಸ್ಟ್ ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿದೆ. ಅಂದರೆ ಇನ್ನೂ ಮಾರ್ಕ್ ಮಾಡಿಲ್ಲ. ಮಾರ್ಕ್ ಮಾಡ್ಬಿಡ್ತೀನಿ ತಡೀರಿ. ಅಂದರೆ ಟೈಮು 9:15 ಆಗಿದೆ. ಅಂದರೆ 9:15ಗೆ ನಾನು ಮನೆಗೆ ಹೋಗ್ತೀನಿ. ಅಂದರೆ ಬೇಗನೆ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ಇನ್ನೂ ಒಂದು 2 ಆರ್ಡರ್ ಮಾಡ್ಬೋದಾಗಿತ್ತು. ಬಟ್ ಬೇಡ, ಅಂದರೆ ಯಾವ್ದಾದ್ರು ರೆಸ್ಟೋರೆಂಟ್ ಅಥವಾ ತಗ್ಲಾಕೊಂಡು ಲೇಟ್ ಗೀಟ್ ಆಗ್ಬಿಟ್ಟು ಆಮೇಲೆ ಸುಮ್ಮನೆ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದಾಗಿ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಮನೆಗೆ ಹೋಗ್ತಾಯಿನಿ. ನೋಡಿ ಡೆಲಿವರ್ ಕಂಪ್ಲೀಟ್ ಕೊಡ್ತೀನಿ. ನೋಡಿ 100 ರೂಪೀಸ್ ಕೊಡ್ತಾರೆ. ಅದೇ 100 ರೂಪೀಸ್ ಕೊಟ್ಟಿದ್ದಾನೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡಲ್ಲ. ಇಲ್ಲಿ ಆಫ್ಲೈನ್ಗೆ ಹೋಗ್ಬಿಡ್ತೀನಿ. ನೋಡಿ ಗೋ ಆಫ್ಲೈನ್ಗೆ ಹೋದೆ. ರೆಫರಲ್ ಬೋನಸ್ಸೇ ನೋಡಿ ಎಷ್ಟು ಕೊಡ್ತಾನೆ ಅಂತ. 9,027 72,57,000 ಕೊಡ್ತಾನೆ ನೋಡಿ ರೆಫರಲ್ ಬೋನಸ್. ಯಾರನ್ನ ರೆಫರ್ ಮಾಡೋಂಗಿದ್ರೆ ರೆಫರ್ ಮಾಡಿ. ಅಂದರೆ ಸಿಕ್ಕಾಪಟ್ಟೆ ಕಂಡೀಷನ್ಗಳು ಇರ್ತವೆ, ಈಸಿಯಾಗಿ ಮಾಡೋಕ್ಕಾಗಲ್ಲ ಅದು. ನೋಡಿ ಇವತ್ತಿನ ಅರ್ನಿಂಗ್ಸ್ ನೋಡ್ಕೊಂಬಿಡಿ. 2,910 ರೂಪಾಯಿ. ಅಂದರೆ ಕಸ್ಟಮರ್ ಟಿಪ್ಸ್ 10 ರೂಪಾಯಿ ಕೊಟ್ಟಿದ್ದಾರೆ. ಲಾಗಿನ್ ಅವರ್ಸು 11 ಅವರ್ಸ್ ಲಾಗಿನ್ ಇದ್ದೀನಿ. ಜೊತೆಯಲ್ಲಿ ಟೋಟಲಾಗಿ 29 ಆರ್ಡರು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ಆರ್ಡರಿಗೂ 100 ರೂಪಾಯಿ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ. ಅಂದರೆ 75 ರೂಪಾಯಿ ಸರ್ಜ್ ಅಂತ ತೋರಿಸಿರೋದು ಅಷ್ಟೇ ಅಲ್ಲಿ. ಬಟ್ ಎಕ್ಸ್ಟ್ರಾ ನೀವು ಲಾಂಗು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಎಲ್ಲ ಹೋದ್ರೂ ಕೂಡ ಎಕ್ಸ್ಟ್ರಾ ಏನು ಕೊಡ್ತಾ ಇರಲಿಲ್ಲ. 25 ರೂಪಾಯಿ ಬೇಸ್ ಪೇ ಕೊಡೋನು, ಜೊತೆಯಲ್ಲಿ 75 ರೂಪಾಯಿ ಸರ್ಜ್ ಅಂತೇಳಿ ಟೋಟಲಾಗಿ 100 ರೂಪೀಸ್ ಕೊಡೋನು. ನೋಡಿ ಒಂದು ವೀಕ್ ಡೇ ಅಲ್ಲಿ 2,900 ರೂಪಾಯಿ ಮಾಡೋದು ಈಸಿನೇ ಅಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಯಾವುದೇ ಡೆಲಿವರಿ ಕಂಪ್ನಿಲೂ ಕೂಡ ಮಾಡೋಕ್ಕಾಗೋದಿಲ್ಲ. ಅಂದರೆ ಝೊಮ್ಯಾಟೊ, ಸ್ವಿಗ್ಗಿ, ಪೋರ್ಟರು, ಶಾಡಾ ಫ್ಲೆಕ್ಸ್, ಡೆನ್ಸಾ ಯಾವ್ದಾದ್ರು ತೊಗೊಳ್ಳಿ ನೀವು, ಯಾವುದ್ರಲ್ಲೂ ಕೂಡ 2,900 ರೂಪಾಯಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದು ವೀಕ್ ಡೇಸಲ್ಲಂತೂ ಚಾನ್ಸೇ ಇಲ್ಲ. ಅಂದರೆ ಇವತ್ತು ಯಾವುದೇ ಆದಂಥ ಫೆಸ್ಟಿವಲ್ಲು ಇಲ್ಲ, ಸ್ಪೆಷಲ್ ಡೇನೂ ಇಲ್ಲ, ಕ್ರಿಕೆಟು ಇಲ್ಲ, ಏನೂ ಇಲ್ಲ. ಆದರೂ ಕೂಡ ನೋಡಿ 2,900 ರೂಪಾಯಿ ಮಾಡ್ತೀನಿ. ಇದಕ್ಕೆ ರೀಸನ್ ಏನಪ್ಪ ಅಂದರೆ ನಾನು ರೆಗ್ಯುಲರಾಗಿ ಡ್ಯೂಟಿ ಮಾಡ್ತಾ ಇಲ್ಲ. ಅಂದರೆ ಸ್ವಿಗ್ಗಿ ಮಾಡಿ ಆಲ್ರೆಡಿ ನಾನು 1.5 ತಿಂಗಳಾಗಿತ್ತು. ಸೊ ಅದಕ್ಕೋಸ್ಕರ ಇವನು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ನಮಗೆ ಈ ಥರ ಇನ್ಸೆಂಟಿವ್ ಕೊಟ್ಟು ಡ್ಯೂಟಿ ಮಾಡಿಸ್ತಾ ಇದ್ದಾನೆ. ಏನೋ ಕೊಟ್ಟ ಒಟ್ಟಿನಲ್ಲಿ ಇನ್ಸೆಂಟಿವು. ನಾನು ಡ್ಯೂಟಿ ಮಾಡಿದ್ದೀನಿ. 29 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 2,900 ರೂಪಾಯಿ ಮಾಡಿದ್ದೀನಿ. ಬೆಳಗ್ಗೆ 10 ಗಂಟೆಗೆ ಬಂದು ನೈಟು 9 ಗಂಟೆ ತನಕ ಮಾಡಿದ್ದೀನಿ. ಇಷ್ಟು ಬೇಗ 2,900 ರೂಪಾಯಿ ಆಗಿದೆ. ಸೊ ಒಂದು ನಾರ್ಮಲ್ ಡೇಲಿ ಇಷ್ಟು ಆಗಿದೆ ಅಂದರೆ ಅದು ಗ್ರೇಟ್ ವಿಷಯನೇ ಅದು. ಸೊ ಬೇರೆ ದಿನ ಇಷ್ಟು ಆಗಲ್ಲ. ರೆಗ್ಯುಲರಾಗಿ ಡ್ಯೂಟಿ ಮಾಡ್ತಾ ಇರಲ್ಲ, ಅದರಿಂದಾಗಿ ಈ ಥರ ಆರ್ಡರ್ ಕೊಟ್ಟಿದ್ದಾನೆ, ಈ ಥರ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಬಟ್ ರೆಗ್ಯುಲರ್ ಮಾಡೋರಿಗೆ ಅದೇ ಮಾಮೂಲಿ 35 ಆರ್ಡರ್ ಮಾಡಿದ್ರೆ 1,850 ರೂಪಾಯಿ ಮಾಮೂಲಿ ಡೈಲಿ DMG ಕೊಟ್ಟಿದ್ದಾನೆ. ಬಿಟ್ಟು DMG ಮಾಡೋದು ಈ ಬಿಸಿಲಲ್ಲಿ ಅಷ್ಟು ಈಸಿ ಅಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಆದರೂ ಕೂಡ ತುಂಬ ಜನ ಮಾಡ್ತಾಯಿದ್ದಾರೆ. ಅವರೆಲ್ಲ ಗ್ರೇಟ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಬಿಸಿಲು ತುಂಬ ಇದೆ. ಅಷ್ಟು ಈಸಿಯಾಗಿ
ಮಾಡೋಕ್ಕಾಗೋದೇ ಇಲ್ಲ. ಅಂದರೆ ನಾವು ರೆಗ್ಯುಲರಾಗಿ ಮಾಡ್ತೀವಿ ಅಂದರೆ ಯಾವುದೇ ಕಂಪ್ನಿನೂ ಅಷ್ಟೇ ವ್ಯಾಲ್ಯೂ ಇರಲ್ಲ ನೋಡಿ. ಈ ಥರ ಅಪರೂಪಕ್ಕೆ ಬಂದರೆ ಮಾತ್ರ ವ್ಯಾಲ್ಯೂ ಕೊಡ್ತಾರೆ. ನಾವು ದಿನ ಮಾಡ್ತೀವಿ ಅಂದರೆ ದಿನ ಬಂದು DMG ಮಾಡ್ಕೊಂಡು ಹೋಗುವಂಥ ಅವ್ರದ್ದು ಅಷ್ಟೇ. ಬಟ್ ಈ ಥರ ಇನ್ಸೆಂಟಿವ್ ಎಲ್ಲ ಕೊಡಲ್ಲ. ಒಂಥರ ಚೆನ್ನಾಗಿತ್ತು ಅಂದರೆ ಆರ್ಡ್ರುಗಳು ಮಾತ್ರ ಸಕಲಾಗಿ ಕೊಟ್ಟ. ಆಮೇಲೆ ಸಂಜೆ ಸ್ವಲ್ಪ ಲ್ಯಾಗ್ ಆಯಿತು. ಏನಕ್ಕೆ ಅಂದರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಆಫೀಸು ಫ್ಯಾಕ್ಟ್ರಿಗಳಿಂದೆಲ್ಲ ಆಚೆ ಬರ್ತಾರಲ್ಲ, ಸೊ ಅದರಿಂದಾಗಿ ಸ್ವಲ್ಪ ಟ್ರಾಫಿಕ್ಕು ಜಾಸ್ತಿ ಆಗೋಯ್ತು. ಅವಾಗ ಸ್ವಲ್ಪ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ 7 ಕಿಲೋಮೀಟ್ರು ಆ ಥರ ಆರ್ಡರ್ಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಅವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಆರ್ಡ್ರೆಲ್ಲ. ನೋಡಿ ಬೇಕಾದ್ರೆ ತೋರಿಸ್ತೀನಿ ಅರ್ನಿಂಗ್ಸು ಸಿ ಡೀಟೇಲ್ಸು. ಅಂದರೆ ಸಂಜೆ ಮೇಲೆ ತೀರಾ ಸ್ವಲ್ಪ ಕಮ್ಮಿ ಆಗೋಯ್ತು ನೋಡಿ. 8 ಗಂಟೆಯಿಂದ 8:15 ತನಕ ಒಂದು ಆ ಥರ ಸ್ವಲ್ಪ ಗ್ಯಾಪ್ಗಳು ಜಾಸ್ತಿ ಆಗಿದೆ. ಏನಕ್ಕೆ ಅಂದರೆ ಟ್ರಾಫಿಕಲ್ಲಿ ನಾವು 5 ಕಿಲೋಮೀಟ್ರ್ ಹೋಗ್ಬೇಕು ಅಂದ್ರೆ ಅರ್ಧ ಗಂಟೆ ಬೇಕಾಯಿತು. ಎಷ್ಟೊಂದು ಆರ್ಡರ್ಗೆ ಒಂದು 3 ಆರ್ಡರ್ಗೆ ಅದೇ ಥರ ಆಯಿತು, ಅರ್ಧ ಗಂಟೆನೇ ಆಯಿತು. ಅದರಿಂದಾಗಿ ಬೇಗ ಅರ್ನಿಂಗ್ ಮಾಡೋಕ್ಕಾಗಿಲ್ಲ. ಸಾಕು, ಒಂದು ವೀಕ್ ಡೇಸಲ್ಲಿ ಇಷ್ಟೊಂದು ಆಗಿದೆ ಅಂದರೆ ಇದು ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಗೈಸ್. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ. ಆಮೇಲೆ ಇನ್ನೂ ಏನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಗಾಡಿನ ಆದಷ್ಟು ಸೇಫಾಗಿ ಓಡಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.